ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಸ್ಪೈಸಿಯಾಗಿ ಸಿಂಪಲ್ ಆಗಿರುವಂಥ ಎಗ್ ಮಸಾಲ ಮಾಡಬೇಕು ಅಂದಾಗ ಈ ಥರ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಹೋಟೆಲ್ಗಳಲ್ಲೂ ಮಾಡೋದಕ್ಕಿಂತ ರುಚಿಯಾಗಿರುವಂಥ ಈ ಎಗ್ ಮಸಾಲನ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈಸಿಯಾಗಿ ನೀವು ಕೂಡ ಮಾಡಿಕೊಂಡು ತಿಂದು ನೋಡ್ರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ಒಳ್ಳೆ ರೆಸಿಪಿಗಳನ್ನು ನೀವು ಕಲಿಬೋದು. ಎಲ್ಲರ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಹಾಗಾದರೆ ಇಲ್ಲಿ ನೋಡಿ, ನಾನು ಎಗ್ ಮಸಾಲ ಮಾಡೋದಕ್ಕೆ 4 ಎಗ್ಗಳನ್ನು ತೊಗೊಂಡಿದ್ದೀನಿ. ಇದು ಇವಾಗ ಬಾಯ್ಲ್ ಮಾಡಿ ತೊಗೊಂಡು ಬರೋಣ. ನೀವು ಡೈರೆಕ್ಟಾಗಿ ನೀರು ಹಾಕಿ ಹಾಗೆ ಕುದಿಸ್ಬೋದು ಪಾತ್ರೆಯಲ್ಲಿ. ಇಲ್ಲಾಂದರೆ ಬೇಗ ಆಗಬೇಕು ಅಂದರೆ, ಟೈಮ್ ಇಲ್ಲ ಬೇಗ ಕುದಿಸ್ಬೇಕು ಅಂದಾಗ ಈ ಥರ ಕುಕ್ಕರ್ನಲ್ಲಿ 1 ವಿಸಿಲ್ ಹಾಕಿದರೆ ನೋಡಿರಿ ತುಂಬ ಚೆನ್ನಾಗಿ ಕುದಿಯುತ್ತೆ. ಆಮೇಲೆ ನೋಡಿರಿ, ಕ್ರ್ಯಾಕ್ ಆಗಬಾರ್ದು, ಇದೆಲ್ಲ ಲೀಕೇಜ್ ಆಗಬಾರ್ದು ಅಂದರೆ ಇದು ಪೂರ್ತಿ ನೀರು ಹಾಕಬೇಕು. ಅಂದರೆ ಎಗ್ ಮುಳುಗೋವಷ್ಟು ನೀರನ್ನು ಹಾಕಿ ಇದನ್ನು 1 ಸಿಟಿ ಮಾಡಿಸ್ಕೊಂಬರೋಣ, ಅವಾಗ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಈಗ ನೋಡಿರಿ, ಡ್ರೈ ಮಸಾಲನ್ನು ತೋರಿಸ್ತಾ ಇದ್ದೀನಿ ನಾನು ಏನೇನು ಮಸಾಲ ಹಾಕ್ತಾಯಿದ್ದೀನಿ ಅಂಥೇಳಿ. 1-2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಲವಂಗ, 1/2 ಸ್ಪೂನಷ್ಟು ಕಾಳು ಮೆಣಸು, ಆಮೇಲೆ ಜಾಪತ್ರೆ, ಏಲಕ್ಕಿ, ಶಾಜೀರ ಇಷ್ಟನ್ನು ತೊಗೊಂಡಿದ್ದೀನಿ. ನೋಡಿರಿ, ಇಷ್ಟು ಡ್ರೈ ಮಸಾಲ ಹಾಕ್ತಾಯಿದ್ದೀನಿ. ನಾನು ಬೇರೆ ಮಸಾಲೆಗಳನ್ನು ಯೂಸ್ ಮಾಡ್ತಾಯಿಲ್ಲ. ಆಮೇಲೆ ಗ್ರೈಂಡ್ ಮಾಡೋದಕ್ಕೆ ನೋಡಿರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಗಡ್ಡೆ ಬೆಳ್ಳುಳ್ಳಿ. ಇದು ನೋಡಿರಿ ಜವಾರಿ ಬೆಳ್ಳುಳ್ಳಿ ಅಂತೀವಿ, ತುಂಬ ಟೇಸ್ಟ್ ಇರುತ್ತೆ ಇದನ್ನು ಹಾಕಿದರೆ. 1-2 ಇಂಚಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು 1 ದೊಡ್ಡ ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು 2 ಟೊಮ್ಯಾಟೊನ ಸಹಿತ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಇಷ್ಟು ಹಾಕಿದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇನ್ನು ಗ್ರೇವಿ ತಿಕ್ನೆಸ್ಗೋಸ್ಕರ ಒಣ ಕಾಯಿ ತುರಿನ ನಾನು ಹಾಕ್ತಾಯಿದ್ದೀನಿ. ಕೊಬ್ಬರಿ ನೋಡಿರಿ, ಒಣ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಹಸಿ ಕೊಬ್ಬರಿನೂ ಹಾಕ್ಬೋದು. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ನೀವು ಯೂಸ್ ಮಾಡಿರಿ, ತುಂಬ ಚೆನ್ನಾಗಿದೆ. ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ನಾನು ಇಲ್ಲಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ಇದನ್ನು ನೋಡಿರಿ, ರುಬ್ಬಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಗ್ರೈಂಡ್ರಿಗೆ ಹಾಕಿ ಮಾಡ್ತಾಯಿದ್ದೀನಿ. ಮಿಕ್ಸರ್ ಜಾರಿಗೆ ಹಾಕ್ಕೊಳ್ರಿ. ಫಸ್ಟ್ ಡ್ರೈ ಮಸಾಲ ಹಾಕ್ತಾಯಿದ್ದೀನಿ. ಇಲ್ಲಿ ಯಾವುದೇ ಮಸಾಲನ ನಾನು ಹುರಿದು ಬಳಸ್ತಾ ಇಲ್ಲ, ಹಸಿಯಾಗಿನೇ ಹಾಕ್ತಾಯಿದ್ದೀನಿ. ಅರ್ಜೆಂಟಲ್ಲಿ ಮಾಡೋರಿದ್ದರೆ ಹೀಗೆ ಹಾಕಿರಿ. ಸ್ವಲ್ಪ ಟೈಮ್ ಇದೆ ಅಂದರೆ ನೀವು ಹುರಿದು ಹಾಕಬೇಕು, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಣ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ರಿ. ನಾನಿಲ್ಲಿ 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿ, ಪುದೀನ ಸೊಪ್ಪು, ಕೊತ್ತಂಬರಿ, ಕಟ್ ಮಾಡಿ ತೊಗೊಂಡಂಥ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲದನ್ನು ಸೇರಿಸ್ತಾ ಇದ್ದೀನಿ. ನೋಡಿರಿ, ಕೊತ್ತಂಬರಿ ಅದನ್ನು ಹೆಚ್ಚು ಕಡಿಮೆ ಹಾಕಿದ್ರೂ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಸಿ ಉಳ್ಳಾಗಡ್ಡಿನೂ ಸಹಿತ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಪೂರ್ತಿಯಾದಂಥ ಉಳ್ಳಾಗಡ್ಡಿನ ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಹುಳಿಗೋಸ್ಕರ 1-2 ಟೊಮೆಟೊನ ಹಾಕ್ತಾಯಿದ್ದೀನಿ. ಇಷ್ಟಾದರೆ ಸಾಕು ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಬಾರ್ದು, ತುಂಬ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರೋಣ. ಆಮೇಲೆ ನೋಡಿರಿ, ಇಲ್ಲಿ ಬಾಯ್ಲ್ ಆಗಿದೆ ಚೆನ್ನಾಗಿ, ಎಗ್ಗಳು ನೋಡ್ತಾ ಇರ್ಬೋದು, ಸ್ವಲ್ಪ ಕೂಡ ಕ್ರ್ಯಾಕ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಕಟ್ಸ್ ಹಾಕಿ ತೊಗೊಂಡು ಬರ್ತೀನಿ, ಅಂದರೆ 1ರಲ್ಲಿ 2 ಪಾರ್ಟ್ ಮಾಡಿ ಕಟ್ ಮಾಡಿ. ಈಗ ನೋಡಿರಿ, ಇಲ್ಲಿ ಮಸಾಲ ಕೂಡ ಗ್ರೈಂಡ್ ಆಗಿದೆ. ಇಷ್ಟು ಫೈನ್ ಆಗಿ ಇರಬೇಕು, ಅಂದರೆ ಗ್ರೇವಿ ಎಷ್ಟು ತಿಕ್ನೆಸ್ ಬರುತ್ತೆ ಅಂದರೆ ನೀವು ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ಲ ಅಷ್ಟು ಚೆನ್ನಾಗಿ ಗ್ರೇವಿ ತಿಕ್ನೆಸ್ ಅನ್ನೋದು ಬರುತ್ತೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಬನ್ನಿ ಹಾಗಾದರೆ ನಾನು ಮಾಡೋ ಸ್ಟೈಲ್ನಲ್ಲಿ ನೀವು ಈ ರೀತಿ ಎಗ್ ಮಸಾಲ ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಇಲ್ಲಿ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನಿಮ್ಮ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಒಗ್ಗರಣೆಗೆ ಎಣ್ಣೆನ ಹಾಕ್ಬೋದು. ಎಣ್ಣೆನ ತುಂಬ ಬಿಸಿ ಮಾಡಬಾರ್ದು. ಈಗ ನೋಡಿರಿ, ಇದಕ್ಕೆ 2 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಸ್ಪೈಸಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ರಿ. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನೆರಡನ್ನೂ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಸ್ವಲ್ಪ ಹುರಿದ್ರೆ ಸಾಕು. ನೋಡಿರಿ, ತುಂಬ ಘಮ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾಕೆ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾವು ಒಗ್ಗರಣೆಗೆ ಯಾವುದೇ ಉಳ್ಳಾಗಡ್ಡಿ ಆಗಲಿ ಏನು ಕಟ್ ಮಾಡಿ ಹಾಕ್ತಾಯಿಲ್ಲ. ಜಸ್ಟ್ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇದರಲ್ಲಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಈ ಬಿಸಿಯಾಗಿರುವಂಥ ಎಣ್ಣೆಗೆ ಗ್ರೈಂಡ್ ಮಾಡಿದಂಥ ಮಸಾಲಾನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ನೋಡಿ, ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ, ಯಾಕೆಂದರೆ ನಾವು ಗ್ರೈಂಡ್ ಮಾಡಬೇಕಾದ್ರೆ ಎಲ್ಲದನ್ನು ಹಸಿಯಾಗಿ ಹಾಕಿದ್ದೀವಿ. ಅಂದರೆ ಉಳ್ಳಾಗಡ್ಡೆ ಆಗಿರ್ಬೋದು, ಟೊಮ್ಯಾಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ ಇದ್ರದ್ದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರಿಯಿರಿ. ಒಂದು ಲೋ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತಳ ಹಿಡಿದು ಹೊತ್ತೋಗ್ಬಿಡುತ್ತೆ. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿರಿ. ಆವಾಗ ಮಸಾಲ ಘಮ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಹೀಗೆ ಇದನ್ನು ಬಿಟ್ಬಿಡ್ರಿ. ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಮೇಲೆ ಎಲ್ಲ ಎಣ್ಣೆ ಬಿಟ್ಕೊಂಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಮತ್ತೆ 1-2 ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡಿಕೊಡ್ರಿ. ನೀವು ಯಾಕೆ ಇದನ್ನು ಫ್ರೈ ಮಾಡಬೇಕು ಅಂದರೆ ಹಸಿ ವಾಸನೆ ಹೋದರೆ ನೋಡಿರಿ, ಅದು ತಿಕ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ರುಚಿ ಅಂತೂ ಡಬಲ್ ಆಗುತ್ತೆ. ಇದು
ಸ್ವಲ್ಪ ಇದನ್ನು ಹೀಗೆ ಬಿಟ್ಬಿಡಿ. ಸರಿಯಾಗಿ ಫ್ರೈ ಆದಮೇಲೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ರಿ. ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು. ಸ್ವಲ್ಪ ದಪ್ಪ ಬೇಕು ಅನ್ನೋರು ಇದನ್ನು ನೀರನ್ನು ಕಡಿಮೆ ಹಾಕ್ಕೊಳ್ರಿ. ನೀರು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಸಾಂಬಾರು ಥರನೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ನಾವೀಗ. ನೋಡಿರಿ ಚೆನ್ನಾಗಿ ಕುದ್ದ ಮೇಲೆ ನಾವು ಒಗ್ಗರಣೆ ಹಾಕಿದಂಥ ಎಲ್ಲ ಎಣ್ಣೆ ನೋಡಿರಿ ಮೇಲೆ ತೇಲ್ ಬಂದಿದೆ. ಈ ರೀತಿ ಬಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ, ಕುದ್ದಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಲಾಸ್ಟಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕಟ್ ಮಾಡಿ ತೊಗೊಂಬಂದಂಥ ಎಗ್ಗನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದ್ದ ಮೇಲೇ ಸೇರಿಸ್ರಿ. ಆವಾಗ ಇದು ಒಳಗಡೆ ಏನು ಎಲ್ಲೋ ಇರುತ್ತೆ ನೋಡಿರಿ ಎಗ್ಗಿಂದು, ಅದು ಹೊರಗಡೆ ಬರೋದಿಲ್ಲ. ಇದನ್ನು ನಾವು ಪೂರ್ತಿ ಕುದ್ದ ಮೇಲೇ ಹಾಕಿ 1-2 ನಿಮಿಷ ಕುದಿಸಿದ್ರೆ ಸಾಕು ನೋಡಿರಿ. ಈಗ ನೋಡಿರಿ ನಾವು ಕುದಿತಾ ಇರುವಂಥ ಎಗ್ ಮಸಾಲೆಗೆ ಇದಕ್ಕೆ ಹಾಕೋಣ, ಎಗ್ಗನ್ನು ಹಾಕೋಣ. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿಯೇ ಹಾಕಿ ನೀವು ಹಗಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಎಗ್ ಹಾಕಿದ ಮೇಲೆ ಜಸ್ಟ್ ಒಂದು ಸಲ ಹಿಂಗೆ ಮಿಕ್ಸ್ ಮಾಡಿ ಕೈ ಬಿಟ್ಬಿಡ್ರಿ. ಅದು ಚೆನ್ನಾಗಿ 1-2 ನಿಮಿಷ ಕುದ್ರೆ ನೋಡಿರಿ ಎಗ್ಗು ಕೂಡ ಎಲ್ಲ ಉಪ್ಪು ಖಾರ ಮಸಾಲೆ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಟೇಸ್ಟಿಯಾಗಿ ಬರುತ್ತೆ. ತಿನ್ನಬೇಕಾದ್ರೆ ಎಗ್ ಸಪ್ಪೆ ಸಪ್ಪೆ ಅನಿಸಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡ್ರಿ 1-2 ನಿಮಿಷ ಇದನ್ನು ಕುದಿಸಿದ ಮೇಲೆ ಲಾಸ್ಟಲ್ಲಿ ನಾನು ಇದಕ್ಕೆ ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಇದನ್ನಂತೂ ಮಿಸ್ ಮಾಡಲೇಬೇಡ್ರಿ, ಹಾಕ್ರಿ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಒಳ್ಳೆ ರುಚಿನೂ ಕೊಡುತ್ತೆ. ಈ ರೀತಿ ಲಾಸ್ಟಲ್ಲಿ ನಾವು ಸೇರಿಸೋದ್ರಿಂದ ಕುದಿಬೇಕಾದ್ರೆ ಇದ್ರ ಅರೋಮಾ ಎಲ್ಲ ಹಾಗೆ ಬಿಟ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಕಸ್ತೂರಿ ಮೇಥಿ ಹಾಕಿದ ಮೇಲೆ ಮತ್ತೆ 1-2 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಕುದಿಸಿದ್ರೆ ನೋಡಿರಿ ಸೂಪರಾಗಿರುವಂತಹ ಎಗ್ ಮಸಾಲ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಆಗಿರ್ಬೋದು, ರೈಸ್ ಸಾಂಬಾರು ಜೊತೆ ಎಲ್ಲದ್ರ ಜೊತೆನೂ ನೀವು ತಿನ್ಬೋದು ನೋಡಿರಿ. ನಾನು ಇವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಕುದ್ದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ ನಾನು ಇಲ್ಲಿ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಕೂಡ ಮಾಡಿಕೊಂಡು ತಿಂದು ನೋಡಿರಿ. ಎಲ್ಲ ಒಳ್ಳೆ ರೆಸಿಪಿಗಳಿಗೋಸ್ಕರ, ಒಳ್ಳೆ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಇಲ್ಲಾಂದರೆ ನೀವು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇಷ್ಟ ಆದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ಆದಷ್ಟು ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನೋಡಿ ಹಾಗಾದರೆ ಹೇಗೆ ಬಂತು ಅಂಥೇಳಿ. ಲಾಸ್ಟಲ್ಲಿ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಹಸಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ತಿನ್ನೋದ್ರಿಂದ. ನಾನಿಲ್ಲಿ ಒಗ್ಗರಣೆನ ಎಣ್ಣೆಯಲ್ಲಿ ಯಾಕೆ ಹಾಕಿದೆ ಅಂದರೆ ಅಚ್ಕಾರದ ಪುಡಿ, ಅರಿಶಿನ ಪುಡಿ ಹಾಕೋದ್ರಿಂದ ನೋಡಿರಿ ಕಲರ್ ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ನಾವು ಸ್ವಲ್ಪ ಒಗ್ಗರಣೆಯಲ್ಲಿ ಖಾರದ ಪುಡಿನ ಹಾಕಿದರೆ ಕಲರ್ ಸೂಪರಾಗಿ ಬರುತ್ತೆ. ಯಾವುದೇ ಅಡಿಷ್ನಲ್ ಕಲರ್ಸ್ ಆಗಲಿ ನಾವು ಬಳಸೋದು ಬೇಡ. ಇದೇ ರೀತಿ ಮಾಡ್ಕೊಂಡು ತಿಂದು ನೋಡಿರಿ, ಆರೋಗ್ಯಕರವಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನಿವತ್ತು ಚಪಾತಿ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿದೆ ನೋಡಿ. ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.